ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತುಕೊಂಡು ಕೀರ್ತನೆ 13ನೇ ಕೀರ್ತನೆಯನ್ನು ಈ ದಿನ ವಾಕ್ಯ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಕೀರ್ತನೆ ಸ್ಯಾಮ್ಸ್ 13:1-3. ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆಚಿರುವಿ? ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ? ಯೆಹೋವನೇ, ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಟ್ಟು ಸದುತ್ತರವನ್ನು ದಯಪಾಲಿಸು. ನನಗೆ ಮರಣ ನಿದ್ರೆಯು ಉಂಟಾಗದಂತೆಯೂ ನನ್ನ ಕಣ್ಣುಗಳನ್ನು ಕಳೆಗೊಳಿಸು. ನಾನಂತೂ ನಿನ್ನ ಕೃಪೆಯಲ್ಲೇ ಭರವಸವಿಟ್ಟಿದ್ದೀನಿ. ನೀನು ನನ್ನನ್ನು ರಕ್ಷಿಸಿದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಕೊನೆ ವಾಕ್ಯ ಎಲ್ಲರೂ ಸೇರಿ ಓದೋಣ. ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶತ್ರು ಪೀಡಿತೆಯಿಂದ ಪ್ರಾರ್ಥಿಸುವುದು. ಹಲ್ಲೆಲೂಯಾ. ದಾವೀದನಲ್ಲಿ ಈ ಕೀರ್ತನೆಯನ್ನು ದಾವೀದನು ಬರೆದನು. ದೇವರು, ನಾವು ಈ ಕೀರ್ತನೆ ನೋಡುವಾಗ ಒಂದು ಕಡೆ ವಿರೋಧಿಗಳು, ದಾವೀದನಿಗೆ ವಿರುದ್ಧವಾಗಿ ಎದ್ದಂಥ ವಿರೋಧಿಗಳ ಕುರಿತು ಅಲ್ಲಿ ಹೇಳಲ್ಪಟ್ಟಿದೆ. ಎರಡನೇದು, ನಾನಂತೂ ದೇವರ ಕೃಪೆಯನ್ನು ಆತನು ಆದುಕೊಂಡಂಥ ಒಂದು ಸಂದರ್ಭವನ್ನು ಅಲ್ಲಿ ಕೊಟ್ಟಿದೆ. ಹಲ್ಲೆಲೂಯಾ. ದಾವೀದನು ದೇವರಲ್ಲಿ ಕೇಳುತ್ತಾನೆ, ಯೆಹೋವನೇ, ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ? ಹಲ್ಲೆಲೂಯಾ. ನಾವು ಅನೇಕ ಸಾರಿ ಚೆನ್ನಾಗಿರುವಾಗ ಯಾರು ದೇವರನ್ನು ಹಿಂಬಾಲಿಸಲಿಕ್ಕೆ ಇಷ್ಟಪಡಲ್ಲ. ಜಾಲಿಯಾಗಿ ನಮ್ಮ ಪಾಕೆಟಲ್ಲಿರುವಂಥ ಹಣ ತುಂಬ ಇರುವಾಗ ನಾವು ದೇವರನ್ನು ಹುಡುಕ್ಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲವೂ ನಮಗೆ ಅನುಕೂಲವಾಗಿರುವಾಗ ನಾವು ದೇವರನ್ನು ಹುಡುಕ್ಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲವೂ ನಮಗೆ ಅಲ್ಲಕಲ್ಲೋಲವಾದಾಗ ನಾವು ದೇವರೆಲ್ಲಿ ಎಂಬುದಾಗಿ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ? ಹಲ್ಲೆಲೂಯಾ. ಇಲ್ಲಿ ಅದೇ ರೀತಿಯಲ್ಲಿ ಇಲ್ಲಿ ದಾವೀದನು ಕೇಳುತ್ತಾನೆ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆಚಿರುವಿ? ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ? ಹಲ್ಲೆಲೂಯಾ. ನಾನು ಇನ್ನೆಷ್ಟರವರೆಗೆ ಹಗಲೆಲ್ಲ ದುಃಖಗ್ರಾಂಚನಾಗಿ ಆಲೋಚನಿಸಿಕೊಳ್ಳುತ್ತಾ ಇರಬೇಕು? ಹಲ್ಲೆಲೂಯಾ. ಚಿಂತೆ ಕಷ್ಟಗಳನ್ನು ದೇವರ ಮುಂದೆ ಸಡನ್ನಾಗಿ ಬಂದ್ಬಿಟ್ಟು ಫ್ಲ್ಯಾಶ್ ಲೈಟ್ ಬಂದಾಗೆ, ದೇವರೇ ಯಾಕೆ ಕಷ್ಟ ಕೊಟ್ಟೆ? ಯಾಕೆ ಪ್ರಯಾಸ? ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರಲ್ಲಿ ಯಾಕೆ ಕಷ್ಟ, ಯಾಕೆ ಎಂಬುದಾಗಿ ಕೇಳುವುದಕ್ಕಿಂತ, ದೇವರೇ ನೀನು ಈ ಪರಿಸ್ಥಿತಿಯಲ್ಲಿ ನನ್ನನ್ನು ಹೋಗಲಾಡಿಸಲಿಕ್ಕೆ, ಹಾದು ಹೋಗಲಿಕ್ಕೆ ಕೃಪೆ ಕೊಡು, ದಯೆ ಕೊಡು ಎಂಬುದಾಗಿ ಕೇಳಿಕೊಳ್ಳುವರಾಗಿರಬೇಕು. ಹಲ್ಲೆಲೂಯಾ. ಯಾವಾಗ ನಾವು ಪರಿಸ್ಥಿತಿಯನ್ನು ನಾವಾಗಿ ಹೋಗಲಾಡಿಸಲಿಕ್ಕೆ ನೋಡದೆ ದೇವರ ಮುಂದೆ ನಮ್ಮ ಪರಿಸ್ಥಿತಿಗಳನ್ನು ಕೊಟ್ಟು ಅದಕ್ಕೆ ಉತ್ತರವನ್ನು ಹೊಂದಿಕೊಳ್ಳುವ ದಾವೀದನಿಲ್ಲಿದ್ದಾನೆ. ಹಲ್ಲೆಲೂಯಾ. ಆತನ ಜೀವಿತದಲ್ಲಿ ಆತನ ಈ ಪರಿಸ್ಥಿತಿಗೆ ಉತ್ತರವನ್ನು ಹೊಂದಿಕೊಂಡಿದ್ದ. ಹಲ್ಲೆಲೂಯಾ. ಅದು ಹೇಗಂದರೆ 3ನೇ ವಾಕ್ಯ ಹೇಳುತ್ತದೆ, ಯೆಹೋವನೇ, ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಟ್ಟು ಸದುತ್ತರವನ್ನು ದಯಪಾಲಿಸು. ಹಲ್ಲೆಲೂಯಾ. ದೇವರು ನಮ್ಮ ಮೇಲೆ ದೃಷ್ಟಿ ಇಟ್ಟು ನಾವು ಕೇಳಿಕೊಳ್ಳುವಂಥ ಸಂಗತಿಗಳು, ನಾವು ಮಾಡುವಂಥ ಸಂಗತಿಗಳನ್ನು ದೇವರು ನಮ್ಮ ಮೇಲೆ ದೃಷ್ಟಿ ಇಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾರು ನಮ್ಮನ್ನು ನೋಡದಿರಬಹುದು, ಯಾರು ನಮ್ಮನ್ನು ಕಡೆಗಾಣಿಸದೇ ಇರಬಹುದು, ದೇವರು ನಮ್ಮನ್ನು ಪ್ರೀತಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಏಕೆಂದರೆ ನನಗೆ ಮರಣ ನಿದ್ರೆಯು ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸು. ಏಕೆಂದರೆ ದಾವೀದನು ಹೇಳುತ್ತಾನೆ, ಈ ಪರಿಸ್ಥಿತಿಯೆಲ್ಲ ನಾನು ಸೋತು ಹೋಗಲಿಕ್ಕೆ ಸಿದ್ಧನಿಲ್ಲ. ನನ್ನ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ನೀನು ಹಾದು ಹೋಗು. ಹಲ್ಲೆಲೂಯಾ. ಏಕೆಂದರೆ ಪರಿಸ್ಥಿತಿಗಳನ್ನು ಮೇಲೆ ಬಂದಂಥ ದೇವರು ನಮ್ಮ ಜೊತೆಗಾರನಾಗಿದ್ದಾನೆ. ಪರಿಸ್ಥಿತಿಯಲ್ಲಿ ಬಿದ್ದು ಹೋದ ದೇವರು ನಾವು ಆರಾಧನೆ ಮಾಡುತ್ತಾ ಇಲ್ಲ ಪ್ರಿಯರೇ. ಇವತ್ತು ನಾನು ಮತ್ತು ನೀವು ಆರಾಧನೆ ಮಾಡುವ ದೇವರು ಯಾರಂದರೆ, ನಾವು ಪರಿಸ್ಥಿತಿಯಲ್ಲಿ ಬಿದ್ದು ಹೋದಂಥ ದೇವರನ್ನು ಆರಾಧನೆ ಮಾಡುತ್ತಾ ಇಲ್ಲ, ಪರಿಸ್ಥಿತಿಯ ಮೇಲೆ ಜಯ ಹೊಂದಿದ ಜಯಶಾಲಿಯನ್ನು ಆರಾಧನೆ ಮಾಡುವರಾಗಿದ್ದೀವಿ. ಹಲ್ಲೆಲೂಯಾ. ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ನನ್ನ ಶತ್ರುಗಳು ಅವನನ್ನು ಜಯಿಸುವೆನೆಂದು ಹೇಳಿಕೊಳ್ಳಬಾರದು. ಹಲ್ಲೆಲೂಯಾ. ನಮ್ಮ ಶತ್ರುಗಳು ನೋಡಿ ನಮ್ಮನ್ನು ನಗುವ ರೀತಿಯಲ್ಲಿ ನಮ್ಮ ಜೀವಿತ ಇರಬಾರದು ಪ್ರಿಯರೇ. ಏಕೆಂದರೆ ನಾವು 2 ಕಣ್ಣಲ್ಲಿ ನೋಡ್ತೀವಿ.
ಲೋಕದಲ್ಲಿ ಎಲ್ಲರೂ ನಮ್ಮನ್ನು ನೋಡುವವರಾಗಿದ್ದಾರೆ. ಆದ್ದರಿಂದ ನಮ್ಮ ನಡವಳಿಕೆ, ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು ದೇವರ ಮುಂದೆ ಸರಿಪಡಿಸಿಕೊಳ್ಳಲಿಕ್ಕೆ ನಾನು ಮತ್ತು ನೀವು ಅರ್ಹತೆ ಉಳ್ಳವರಾಗಿರಬೇಕು. ಹಲ್ಲೆಲೂಯ. ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ದಾವೀದನಲ್ಲಿ ಹೇಳುತ್ತಾನೆ 5ನೇ ವಾಕ್ಯದಲ್ಲಿ, ನಾನಂತೂ ನಿನ್ನ ಕೃಪೆಯಲ್ಲೇ ಭರವಸೆ ಇಟ್ಟಿದ್ದೇನೆ. ನೋಡ್ರಿ ಪ್ರಿಯರೇ, ನೀವು ಯಾವುದರಲ್ಲಿ ಭರವಸೆ ಇಟ್ಟರೆ, ನಿಮ್ಮ ಫಲದಲ್ಲೋ, ನಿಮ್ಮ ವಿದ್ಯಾಭ್ಯಾಸದಲ್ಲೋ, ಅಥವಾ ನಿಮ್ಮ ಜ್ಞಾನದಲ್ಲೋ ದೇವರ ಮುಂದೆ ಹೋಗಬೇಡ್ರಿ. ಯಾಕಂದರೆ ದೇವರು ಖಾಲಿ ಪಾತ್ರೆಯನ್ನು ಮಾತ್ರ ತುಂಬಿಸಲಿಕ್ಕೆ ಶಕ್ತಿ ಉಂಟು. ಹಲ್ಲೆಲೂಯ. ಬರಿದಾದ ಪಾತ್ರೆ, ಅಪ್ಪ ನಾನು ಬರಿದಾಗಿ ಬಂದಿದ್ದೇನೆ. ಕುಂಬಾರನು ಜೇಡಿ ಮಣ್ಣನ್ನು ತೆಗೆದುಕೊಳ್ಳುವಾಗ ಆತನು ಯಾವ ಆಕೃತಿ ಮಾಡಬೇಕೆಂಬುದಾಗಿ ಗ್ರಹಿಕೆ ಇಲ್ಲದೆ ಕುಂಬಾರನು ನೇಯಲಿಕ್ಕೆ ಪ್ರಾರಂಭಿಸುವಾಗ ನೇಯುತ್ತಾ ಏನಾಗ್ತದೆ, ಆತನ ಜೀವಿತದಲ್ಲಿ ಒಂದು ಆಕೃತಿಗೆ ಬರುವಾಗ ಆ ಕುಂಬಾರನು ಇದೇ ಒಳ್ಳೆಯದು, ಇದೇ ದೇವರು ಕೊಟ್ಟಂಥ ಒಳ್ಳೆ ಪಾತ್ರೆ ಎಂಬುದಾಗಿ, ಇವತ್ತು ನಿನ್ನನ್ನು ದೇವರೇ ನಿನ್ನ ಕೃಪೆ ಇಲ್ಲದೆ ನನ್ನ ಜೀವಿತದಲ್ಲಿ ಏನೂ ಇಲ್ಲ. ಹಲ್ಲೆಲೂಯ. ನೀನು ನನ್ನನ್ನು ರಕ್ಷಿಸಿದರಿಂದ ನನ್ನ ಹೃದಯವು ಹರ್ಷಿಸಿದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಬಂದಿರುವ ನಿಮ್ಮೆಲ್ಲರೂ ದೇವರು ನಿಮ್ಮನ್ನು ರಕ್ಷಿಸಿದ್ದಾನೆ. ಆತ ನಿಮ್ಮ ಮೇಲೆ ಪ್ರೀತಿಸುವನಾಗಿದ್ದಾನೆ. ಆತ ನಿಮ್ಮ ಮೇಲೆ ದಯೆ ತೋರಿದ್ದಾನೆ. ಹಲ್ಲೆಲೂಯ. ಆ ಮಹೋಪಕಾರವನ್ನು ಮಾಡಿದ್ದು ಲೋಕದಲ್ಲಿ ವಾತಾವರಣ ಭಾಳ ಕೆಟ್ಟದು, ಎಲ್ಲವೂ ಭಾಳ ಕೆಟ್ಟದಾಗಿಯೇ ಇರುತ್ತದೆ. ಆದರೂ ದೇವರ ಆರೋಗ್ಯದಲ್ಲಿ ಇಟ್ಟಿದ್ದಾನೆ. ಈ ಲೋಕದಲ್ಲಿ ದೊಡ್ಡ ಆಸ್ತಿ ಏನಂದರೆ ಒಬ್ಬ ವ್ಯಕ್ತಿಗೆ ಆರೋಗ್ಯ. ಹಲ್ಲೆಲೂಯ. ಈ ಆರೋಗ್ಯ ನಮಗೆ ದೇವರು ಕೊಟ್ಟಂಥ ದೇವರನ್ನು, ಅಪ್ಪ ನಾವು ನಿನಗೆ ಶರಣಾಗುತ್ತೀವೆಂಬುದಾಗಿ, ನಾವು ನಿನಗೆ ಎಲ್ಲ ವಿಷಯದಲ್ಲಿ ಶರಣಾಗ್ತೀವೆಂಬುದಾಗಿ ದಾವೀದನ ವಿರುದ್ಧವಾಗಿ ಶತ್ರುಗಳು ಪೀಡಿತವಾಗಿ ಶತ್ರುಗಳು ಹಿಂದಟ್ಟುವಾಗಲೂ ದಾವೀದನು ಯೇಸುವನ್ನು ನೋಡುತ್ತಾ ಹೋದನು. ಹಲ್ಲೆಲೂಯ. ಇವತ್ತು ನಾನು ಮತ್ತು ನೀನು ಯೇಸುವನ್ನು ನೋಡುತ್ತಾ ಹೋದರೆ ನಮ್ಮ ಶತ್ರು ಯಾರೆಲ್ಲ ನಮ್ಮನ್ನು ಬಡಿಲಿಕ್ಕೆ ಗುದ್ದಲಿಕ್ಕೆ ನೋಡ್ತಾರೋ ಎಲ್ಲರೂ ಅಲ್ಲಲ್ಲೇ ಬಿದ್ದು ಹೋಗ್ತಾರೆ. ಹಲ್ಲೆಲೂಯ. ನಮ್ಮನ್ನು ಸೋಲಿಸಲಿಕ್ಕೆ ನೋಡಿದವರು ಅಲ್ಲೇ ಬಿದ್ದು ಹೋಗ್ತಾರೆ. ಅವರು ಹೇಳಲಿಕ್ಕಾಗದೆ ದೇವರ ಮುಂದೆ ಬರುವುದರೊಳಗಾಗಿ ಕರ್ತನು ನಿನ್ನನ್ನು ಮೇಲೆ ಕೆತ್ತಿರುತ್ತಾನೆ. ಹಲ್ಲೆಲೂಯ. ಕೈಗಳನ್ನು ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡೋಣ.